ಮಹಾತ್ಮರಾಗಿರ್ತಕ್ಕಂಥವ್ರು ಒಂದು ಮಾತು ಹಿಂಗೆ ಹೇಳ್ತಾರಲ್ಲ ಮರಣ್ಣ. ಏನ್ ಹೇಳ್ತಾರಪ್ಪ ಮಾತಾ? ಮರವಿದ್ದು ಫಲವೇನು ನೆರಳಿಲ್ಲ ದನಕ, ಧನಕ. ಹಸು ಇದ್ದು ಫಲವೇನು ಹಯನವಿಲ್ಲ ದನಕ. ಹೌದಪ್ಪ ಹೌದು. ಹಾಲು ರೂಪವಿದ್ದು ಫಲವೇನು ಗುಣವಿಲ್ಲ ದನಕ. ನಾನು ಇದ್ದು ಫಲವೇನು ನಿಮ್ಮ ಧ್ಯಾನವಿಲ್ಲ ದನಕ, ನಿಮ್ಮ ಭಕ್ತಿ ಇಲ್ಲ ದನಕ. ಚನ್ನ ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ ಅಂತ ಹೇಳಿ 12ನೇ ಶತಮಾನದೊಳಗ ಅಕ್ಕ ಮಾದೇವಿ ಮಾತನ್ನು ಹೇಳ್ರಿಪ್ಪ. ಇದೇ ಮಾತು ಯಾಕೆ ಹೇಳಿದ್ರಪ್ಪ? ಮುಂದೆ ಕೇಳಪ್ಪ. ಹಾ, ಇದೇ ಮಾತು ಯಾಕೆ ಹೇಳಿದ್ರ ಅಂತ ಕೇಳಿದ್ರ, ಯಾಕ್ರಿ? ಮರವಿದ್ದು ಫಲವೇನು ನೆರಳಿಲ್ಲ ದನಕ. ಹೌದಪ್ಪ ಹೌದು. ಧನಕ ಮರ ಅಂದ್ರ ಗಿಡ. ಗಿಡ. ಗಿಡ ನೋಡಕ್ ಬಹಳ ದೊಡ್ಡದೈತೆ ಮರಣ್ಣ. ಹೌದು. ಕೈಯಾಗರೆ ಪಾಟಿ ಹಿಡ್ಸಲಾಗೈತಿ. ಆ ಗಿಡದಾಗ ಒಂದು ದಿವಸ ಹೂ ಆಗಿಲ್ಲ, ಹಣ್ಣು ಆಗಿಲ್ಲ, 4 ಮಂದಿಗೆ ನೆರಳು ಕೊಟ್ಟಿಲ್ಲ. ಅಂತ ಗಿಡ ತಗೊಂಡು ಏನ್ ಮಾಡ್ತಿ? ಅದೇನು ಮಾಡಿದಪ್ಪ, ಸಣ್ಣ ಕಡದು ಒಲಿಗೆ ಹಚ್ಚದು, ಮನ್ಯಾಗ ಕಟ್ಟಿಗೆರೆ ಹಾಕವು, ಅಡಿಗೆರೆ ಹಾಕವು. ಏನು ಮಾಡೋದು? ಒಣ ಗಿಡ ತಗೊಂಡು. ಇನ್ನ ಹಸು ಇದ್ದು ಫಲವೇನು ಹಯನವಿಲ್ಲ ದನಕ. ಇದೇ ಹಂಗ್ರಿ. ಹಸು ಅಂದರೆ ಆಕಳು. ಆಕಳು. ಆಕಳು ನೋಡಕ್ ಬಾಳ ಎತ್ತರ ಅದ. ಹೌದು, ಬಹಳ ಉದ್ದದ. ಕಿಲಾರಿ ಐತಿ. ಹಾ, ಕೋಡು ನೋಡು ಸುದ್ದ ಅದಾವ್, ಬಾಲು ನೋಡು ಸುದ್ದ ಅದ, ಕಾಲು ನೋಡು ಸುದ್ದ ಅದಾವ್, ಬಾಯಾಗ ಹಲ್ಲ ಸುದ್ದದ. ಎಲ್ಲದ್ರಾಗ ಸುದ್ದದ. ಆಕಳ ಮಾತ್ರ ಹಾಲ ಹಿಂಡಲಾಗ್ಯದ. ಏ, ಅಂತ ಆಕಳ ನಮಗ ಬ್ಯಾಡಪ್ಪ. ಬಹುತೇಕ ಕ್ಯಾನ್ಸಲ್ ಆಗಿರ್ಲಿಕ್ಕಿಲ್ಲ. ಹಾಲು ಎಲ್ಲಾರು ಆಕಳು ತಗೊಂಡು ಮನೆ ಮುಂದೆ ಕಟ್ಟಿ ಗಂಟು ಹೊಡ್ಯಾಮು. ಬ್ಯಾಡ, ಹುಲ್ಲಿಗೆ ಮೂಲ. ಇನ್ನ ರೂಪವಿದ್ದು ಫಲವೇನು ಗುಣವಿಲ್ಲ ದನಕ. ಇದೇ ಹೆಂಗಪ್ಪ? ನೋಡಕ್ ಚಲೋ ಇರ್ತಾರ, ಚಂದ ಇರ್ತಾರ, ಬೆಳ್ಳಗಿರ್ತಾರ, ತಳ್ಳಗಿರ್ತಾರ, ಸರ್ ಹಂಗಿರ್ತಾರ ಅವ್ರು. ಸರ್ ದಮ್ಮಾರಪ್ಪ, ಅವರು ದಮ್ಮೆ ಇರ್ಬೇಕು. ಆ ಗುಂಡು 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 ಗುಂಡ ಗುಂಡು ಗುಂಡ್ಗದಾರ. ಹಾ, ಕರೆ ಚಂದ ಇದ್ದವ್ರ ಬಲಕ್ ಗುಣನೇ ಸರಿ ಇದ್ದಿದ್ದಿಲ್ಲ ಅಂದ್ರೆ ಅವ್ರಿಗೆ ತಗೊಂಡಾರ ಏನು ಮಾಡೋದು? ಅವ್ರಿಗೆ ತಗೊಂಡು ಏನು ಮಾಡುತ್ತೇಳಿ ಹೋಗಕರ ಗಾಡಿಯಾಗ ಹೇಳ್ತೀನಪ್ಪ. ಕರೆ ಇಲ್ಲಿ ಹೇಳಲ್ಲ. ಯಾಕ ಅವ್ರು ಸರ್ ಅದರ ಹೇಳಲತ್ತೇನು? ಏ, ಶಿಕ್ಷಕರ ಅದಾರ. ಇರ್ಲಿ. ಶಿಕ್ಷಕರ ಅಂದ್ರೆ ಏನು ಗೊತ್ತದನು? ಏನು? ಸಿ ಅಂದ್ರೆ ಶಿಕ್ಷೆ, ಕ್ಷ ಅಂದ್ರೆ ಕ್ಷಮೆ, ಕ ಅಂದ್ರೆ ಕರುಣೆ ಉಳ್ಳವರಿಗೆ ಶಿಕ್ಷಕರು ಅಂತೇಳಿ ಕರೀತಾರ. ಇದು ತಿಳ್ಕೋಬೇಕಾಗ್ಯದ ಮೊದಲು ನಾವು. ಇದು ಏನೋ ಉಳ್ಳಾರ್ದವ್ರು ಏನಂತಾರಪ್ಪ? ನಾನು ಹೋದ ಸಂದಿನೊಳಗೊಂದು ಮಾತು ಹೇಳಿದ್ದೆ. ನಾನು ಏನು ಮಾತಾ? ಇಲ್ಲಿ ಕಮಿಟಿಯವರು ಒಂದು ನಿರ್ಣಯ ಮಾಡ್ಯಾರ. ಹಾ, ಏನ್ ನಿರ್ಣಯ? ಕಾರ್ಯಕ್ರಮ ಹೆಂಗ ಆಗಬೇಕು, ಹೆಂಗ ಆಗಬಾರ್ದು ಅನ್ನೋದು ಹೇಳ್ಯಾರ ಅವರು. ಹೇಳ್ಯಾರ. ನಾನು ಹಿಂಗೆ ಕಾರ್ಯಕ್ರಮ ಆಗಬೇಕು, ಹಿಂಗ ಕಾರ್ಯಕ್ರಮ ಆಗಬಾರ್ದು ಅಂದ ಕೂಡಲೇ ಹೇಳಿದ್ರು. ಏನ್ ಹೇಳ್ಯಾರಪ್ಪ? ಪುಂಡ್ಲಿಕಣ್ಣ, ಹಾ, ಇಂಥ ಮಾತುಗಳು ಹೇಳಬಾರ್ದು. ಅಬ್ಬಾ. ಹೋ, ಮತ್ತೆಂತ ಹೇಳ್ಬೇಕ್ರಿ ಸರ್ ಮಾತಾ? ಇವ್ರು ಹೇಳೋದು ಹೆಂಗಾಗ್ತದ ಗೊತ್ತದನು? ಹೆಂಗ ಹಾಕದಪ್ಪ? ಇವ್ ಮಾತಿನ ಲಕ್ಷ್ಯ ಬಿಟ್ಟು ಮಾತಾಡಿದ್ರ ಹೆಂಗಾಗ್ತದ ಅಂತ ಕೇಳಿದ್ರ, ಹೆಂಗ 3 ಮಂದಿ ಹೆಣ್ಮಕ್ಳು ಮಾತಾಡ್ತಿದ್ರತ್ತ. ಅವ್ರು ಏನ್ ಮಾತಾಡ್ತಿರಪ್ಪ? 3 ಮಂದಿ ಹೆಣ್ಮಕ್ಳು ನೌಕರಿದಾರ ಹೆಣ್ರಿದ್ರು. ಹಾ, ಇಬ್ರು ಕೂಡಿ ಒಬ್ಬಕ್ಕೆ ಕೇಳಿದ್ರತ್ತ. ಅವ್ರು ಏನ್ ಕೇಳಿದ್ರಪ್ಪ? ಈಕಿನ ಗಂಡ ಕಂಡಕ್ಟರ್ ಅದನ, ಈಕಿನ ಜೀವನ ಭಾರಿ ಅದ ಅಂದ್ರತ್ತ. ಅವ್ರು ಹೌದಾ? ಅವಾಗ ಕಂಡಕ್ಟರ್ ಹೆಣತ್ ಹೇಳಿದಳು. ಏನ್ ಹೇಳಿದ್ರು? ಹೋಗ ಅಂದಳು ಆಕಿ. ಹೋಗ ಪಿಸ್ ಅತ್ತಾರ ಹೆಣ್ಮಕ್ಳು. ನಿಮಗ್ ಗೊತ್ತಿಲ್ಲ, ನನ್ನ ಮಾಯಿ ಮಗಳು ಬಾಯ್ ಇಡ್ತೀನಿ ನನಗೆ ಹೇಳ್ತಾಳಕಿ ಅಲ್ಲ. ಹೋಗ ಅಂದ ಕೂಡ್ಲೇನೆ ಅವಾಗ ಇಬ್ರು ಕೂಡತ್ತಾರ. ಅವ್ರು ಏನಂದ್ರು? ಗೆಳತಿ, ನಿನ್ನ ಗಂಡ ಕಂಡಕ್ಟರ್ ಅದ, ನಿನ್ನ ಜೀವನ ಬಾರಿ ಇರ್ಬೇಕಾಗಿತ್ತು, ನೀ ಯಾಕೆ ಹಿಂಗ ಹೋಗಾಲಕತ್ತಿದೆ ಅಂದ ಕೂಡ್ಲೇನೆ ಹೌದು. ಅವಾಗ ಕಂಡಕ್ಟರ್ ಹೆಣತ್ ಹೇಳ್ತಾಳ, ಏನ್ ಹೇಳಿದ್ರು? ನಾ ಯಾಕೆ ಹೋಗಾಲಕತ್ತೀನಿ ಅಂತ ಕೇಳಿದ್ರ, ಹ್ಮ್, ನನ್ನ ಗಂಡ ನೌಕರಿ ಮುಗಿಸಿ ಮನಿಗೆ ಬತ್ತಂದ್ರ, ಡ್ಯೂಟಿ ಮುಗಿಸಿ ಮನಿಗೆ ಬತ್ತಂದ್ರ, ನಾ ನೆರಮನಿ ನನ್ನ ಗೆಳತಿ ಮನ್ಯಾಗ ಕೂತಿದಂದ್ರ ಒಳಗ ಬಾ ಬಾಕಲು ಮುಸ್ತೀನಿ, ಒಳಗ ಬಾ ಬಾಕಲು ಮುಸ್ತೀನಿ. ರಾತ್ರಿ 12-1 ಆಯ್ತಂದ್ರ ನಿದ್ದೆ ಗಣದಾಗ ಚಿಲ್ಲರ್ ಕೊಡು ಟಿಕೆಟ್ ತಗೋ, ಚಿಲ್ಲರ್ ಕೊಡು ಟಿಕೆಟ್ ತಗೋ. ಇದು ನೋಡಕ್ಕಿಲ್ಲಿ ಕಂಡಕ್ಟರ್ ಬಹುತೇಕ ರಾತ್ರಿ ಬೆಳತಾನ ಹೆಂಡತಿ ನಿದ್ದೆ ಮಾಡಿಕೊಳ್ಳಾಕಿಲ್ಲ ಕುರ್ಸಾಲೇವ. ಹಿಂದಕ್ ಸರಿ ಮುಂದಕ್ ಸರಿ, ಒಳಗ್ ನಡಿ ಬಾಕಲ ಆಗ್ತೀನಿ, ಒಳಗ್ ನಡಿ ಬಾಕಲ ಆಗ್ತೀನಿ. ಹಿಂಗಾಗ್ತ ನನ್ನ ಜೀವನನೇ ಬರಾಬರಿ ಇಲ್ಲ, ನನ್ನ ಗಂಡ ನನಗೆ ಬೆಳಗಾನ ನಿದ್ದೆ ಮಾಡಿಕೊಡಲಾಗ್ಯಾನ ಅಂತೇಳಿ ಕಂಡಕ್ಟರ್ ಹೆಣತ್ ಹೇಳಿದ್ರತ್ತ. ಹೇಳದ್ ಕೂಡ್ಲೇನೆ ಅವಾಗ ಕಂಡಕ್ಟರ್ ಹೆಣತಿ ಮತ್ತೊಬ್ಬಕ್ಕೆ ಕೂಡಿ ನಡವರ್ಕಿನಕ್ಕಿ ಕೇಳಿದ್ರತ್ತ. ಈಕಿ ಯಾರು ಹೇಳ್ತೀರಿ? ಅಕ್ಕಿ ಕನ್ನಡ ಶಾಲಿ ಮಾಸ್ತರ್ನ ಹೆಣತಿದ್ರ. ಸಾರ್, ಓ ಸಾರ್,
ಕನ್ನಡ ಶಾಲಿ ಮಾಸ್ತರ್ ಹೆಣ್ತಿ ಕೇಳ್ತಾರ ಇಬ್ರು ಕೂಡಿ. ಹೌದು ಕೇಳಿದ್ರಪ್ಪ ಏನಂತ ಹೇಳಿ. ಇಕ್ಕಿನ ಗಂಡ ಕನ್ನಡ ಶಾಲಿ ಮಾಸ್ತರ್ ಅದನ್ನ 75,000 ರೂಪಾಯಿ ಪಗಾರ ಬರ್ತದ. ಅನುಭವದ ಮಾತು ಹೇಳ್ತಾನ, ಚಂದ ಹೇಳ್ತಾನ. ಪುರಾಣದಾಗ ಎಲ್ಲಾ ಪುರಾಣ ಕಥೆ ಎಲ್ಲ ಚಂದ ಹೇಳ್ತಾನ. ಹೌದು ಈಕಿನ ಜೀವನ ಭಾರಿ ಅದ ಅಂದ್ರತ್ತ ಅವ್ರು. ಹೌದು ಅವಾಗ ಏನಂದ್ರಪ್ಪ. ಅವಾಗ ಕನ್ನಡ ಶಾಲಿ ಮಾಸ್ತರ್ ಹೆಣ್ತೇನ್ ಹೇಳ್ಬೇಕು. ಏನ್ ಹೇಳು. ಅಕ್ಕಿನೂ ಹೋಗಾನೆ ಅಂದ್ರತ್ತ. ಹೋಗ ನಾನ್ ತಗೊಂಡ್ ಸುಡ್ತಿ ನನ್ನ ಗಂಡನು ಗುಣಕದ ನಾವು ಉಪಯೋಗ ಇಲ್ಲ ಅಂದ್ರಕಿ. ಯಾಕಾಗಿ ಹೇಳ್ತೀನಿ, ನಿನ್ನ ಗಂಡ ಕನ್ನಡ ಶಾಲಿ ಮಾಸ್ತರ್ ಅದಾನ, ನಿನ್ನ ಜೀವನ ಭಾರಿ ಇರ್ಬೇಕಾಗಿತ್ತು. ನೀ ಯಾಕೆ ಹಿಂಗ ಹೋಗಾಲಕತ್ತಿದೆ ಅಂದ ಕೂಡಲೇ ಅವಾಗ ಕನ್ನಡ ಶಾಲಿ ಮಾಸ್ತರ್ ಹೆಣ್ತಿ ಹೇಳ್ತಾಳ. ಏನ್ ಹೇಳಿದ್ರಪ್ಪ. ನಾ ಯಾಕೆ ಹೋಗಾಲಕತ್ತೀನಿ ಅಂತ ಕೇಳಿದ್ರ, ಯಾಕ ನನ್ನ ಗಂಡ ದಿನ ಸಾಲಿಗೆ ಹೋಗ್ತಾನ ಹುಡುಗರಿ ಸಾಲಿ ಕಲ್ಸಲ್ಕ. ಹೌದು ಸಾಲ್ಯಾಗ ಹುಡುಗರು ತಪ್ಪು ಮಾಡ್ದು ಅಂದ್ರೆ ಬ್ರೇಂಚ್ ಮ್ಯಾಗ ಎದ್ ನಿಂದ್ರಿಸಿ ಶಿಕ್ಷೆ ಕೊಡ್ತಾನ ಹುಡುಗರಿಗೆ. ಸಾಲ್ಯಾಗ ಹುಡುಗರು ತಪ್ಪು ಮಾಡ್ದು ಅಂದ್ರೆ ಬ್ರೇಂಚ್ ಮ್ಯಾಗ ಎದ್ ನಿಂದ್ರಿಸಿ ಶಿಕ್ಷೆ ಕೊಡ್ತಾನ. ಮನ್ಯಾಗ ನಾ ತಪ್ಪು ಮಾಡ್ದಂದ್ರ ಕಿಚ್ಚನ ಕಟ್ಟಿ ಮ್ಯಾಗ ಎದ್ ನಿಂದ್ರಿಸಿ ಶಿಕ್ಷೆ ಕೊಡ್ಲಕತ್ತಾನ ಅಂದ್ರ ಹಿಂಗೂ ಮಾಡ್ತಾರ್ರಿ ಸಾರ್. ಹಿಂಗ ಮಾಡ್ತಿರ್ತಾರ, ಅಲ್ಲಿ ತಂದಿರಿ ಮಾಡ್ತಿರ್ತಾರ ಅವ್ರು. ಅವಾಗ ಕನ್ನಡ ಶಾಲಿ ಮಾಸ್ತರ್ ಹೆಣ್ತಿ ಕಂಡಕ್ಟರ್ ಹೆಣ್ತಿ ಇಬ್ರು ಕೂಡಿ 3ನೇದಕ್ಕೆ ಕೇಳಿದ್ರತ್ತ. ಇಕ್ಕಿ ಯಾರು ಹೆಣ್ತಿ. ಆಕಿ 3ನೇದಕ್ಕೆ MLA ಹೆಣ್ತಿ ಇದ್ದಳತ್ತ. ಆಕಿ ದೊಡ್ಡ ಪಾರ್ಟಿ. ಇಬ್ರು ಕೂಡ ಅತ್ತಾರ ಅವ್ರು. ಏನಂದ್ರು. ನಮ್ ಜೀವನ ಅಂತೂ ಬರಾಬರಿಲ್ಲ. ಇಲ್ಲ ಇಕ್ಕಿನ ಗಂಡ ತಾಲೂಕದ MLA ಅದಾನ, ಇಕ್ಕಿನ ಜೀವನ ಭಾರಿ ಅದ ಅಂದ್ರತ್ತ ಅವ್ರು. ಹೌದು ಅವಾಗ MLA ಹೆಣ್ತಿ ಹೇಳ್ತಾಳ. ಏನ್ ಹೇಳಿದ್ಳು. ಆಕಿನೂ ಹೋಗಾನೆ ಅಂದಳತ್ತ. ಹೋಗ ನಂದೇ ಹದಿಗಟ್ಟು ಹೈದರಾಬಾದ್ ಆಗ್ಯದ, ನೀವೆಲ್ಲ ಬಂದ್ರಿ. ಆ ಭುವನೇರಿ ಅಂದಿರ್ಬೇಕತ್ ನಿಕ್ಕಿ. ದೊಡ್ಡ ಪಾರ್ಟಿ ಮಂದಿ ಅತ್ತಾರ್ರಿಪ್ಪ, ನಿಮ್ಗೆ ಗೊತ್ತಿಲ್ಲ ಹಿಂಗ. ಹೋಗ ಅಂತ ಕೊಳ್ಳಿ ನಂದು ಬರಬರಿಲ್ಲ ಅಂದ್ರತ್ತ. ಇಬ್ರು ಕೂಡ ಅತ್ತಾರ ಅವ್ರು. ಏನತ್ತ ಗೆಳತಿ, ನಿನ್ನ ಜೀವನ ಭಾರಿ ಇರ್ಬೇಕಾಗಿತ್ತು. ನಿನ್ನ ಗಂಡ ತಾಲೂಕದ MLA ಅದಾನ. ತಾಲೂಕದ ಪಾರ್ಟಿ ಫಂಡ್ ಅಲ್ಲಿ ನಿನ್ನ ಗಂಡನ ಕೈಯಾಗಿ ಬರ್ತದ. ಇಡೀ ತಾಲೂಕೆ ನಿನ್ನ ಗಂಡ ಹೇಳ್ದಂಗ ಕೇಳ್ತದ. ನೀ ಯಾಕ ಹಿಂಗ ಹೋಗಾಲಕತ್ತಿದಿ, ನಿಂದ್ಯಾಕ ಜೀವನ ಬರಬರಿ ಇಲ್ಲ ಅಂತ ಹೇಳಿ ಇಬ್ರು ಕೂಡಿ ಆ MLA ಹೆಣ್ತಿ ಕೇಳದ ಕೂಡಲಿ MLA ಹೆಣ್ತಿ ಹೇಳ್ತಾಳ. ಏನ್ ಹೇಳು. ಏನ್ ಹೇಳ್ತಾಳ ಅಂತ ಕೇಳಿದ್ರ, ಆಕಿ ಒಂದು ಸಂತೋಷದ ಸುದ್ದಿ ಆಕಿನ ಗಂಡನ ಬಲ್ಯಕ MLA ಬಲ್ಯಕ ಹೇಳಕ್ ಹೋಗಿದ್ಳತ್ತ. ಏನಪ್ಪ ಸಂತೋಷ ಸುದ್ದಿ. ಆಕಿ 3 ತಿಂಗಳು ಹೊಟ್ಲಿದ್ಳತ್ತ. ಹೌದು ಇದೇ ಸುದ್ದಿ MLA ಮುಂದೆ ಹೇಳಕ್ ಹೋಗಿದ್ಳು. ಹೆಂಗ ಹೇಳ್ತಾಳ. ಹೆಂಗ ರೀ, ನಾ 3 ತಿಂಗಳು ಹೊಟ್ಲಿ ಅದೀನಿ, ನೀವು ಅಪ್ಪ ಆಲಕತ್ತೀರಿ, ನಾ ಅವ್ ಆಲಕತ್ತೀನಿ ಅಂದ್ರತಿ MLA ಹೆಂಡತಿ. ಹೌದು ರೀ, ನಾ 3 ತಿಂಗಳು ಹೊಟ್ಲಿ ಅದೀನಿ, ನೀವು ಅಪ್ಪ ಆಲಕತ್ತೀರಿ, ನಾ ಅವ್ ಆಲಕತ್ತೀನಿ ಅಂದ ಕೂಡಲಿನಿ ಇದಕ್ಕೆ MLA ಏನ್ ಹೇಳ್ಬೇಕು. ಏನ್ ಹೇಳ್ದ. ಇದಕ್ಕೆ ನಾ ಕಾರಣ ಅಲ್ಲ, ವಿರೋಧ ಪಕ್ಷದವ್ರ ಕಾರಣ ಅಂದ. ಸಿದ್ದರಾಮಯ್ಯ ಸರ್ ಮೀಟಿಂಗ್ ಕರೆದ ನನಗೆ ಗೊತ್ತಿಲ್ಲ ಹಾರಿಸಿದ್ರಪ್ಪ MLA. ಮಾತಾಡೋ ಲಕ್ಷ್ಯ ಮಾತಿನ ಮ್ಯಾಗ ಇರ್ಲಿಕ್ಕಂದ್ರೆ ಹಿಂಗ ಹಾಕಲತ್ತೇವ ನಾವು. ಸರ್ ಅವ್ರ ನಾ ಏನ್ ಹೇಳ್ತೀನಿ, ಏನಂದೇವಿ. ಜನರ ಮನಸ್ಸನ್ನು ಸೆಳೆಯುವ ಸಲುವಾಗಿ ನಾನು ನಗಸುವಂತ ಸ್ಟೋರಿ ಹೇಳಿ ನಾನು ಹೇಳವಿ. ಆ ಸ್ಟೋರಿ ಹೇಳಿ ಹಿಂಗ ವಿಷಯನ ನಡೆಸಬೇಕಂತೇಳಿ ಒಂದು ವಿಷಯನ ಹಿಡ್ಕೊಂಡಿ ನಾನು. ಏನಂತ ಹೇಳಿ, ಏನು ಸಿದ್ಧರು ಅನ್ನೋ ಪಾಲ ನನಗಿರ್ಲಿ, ಇರ್ಲಿ ಶರಣರ ಅನ್ನೋ ಪಾಲ ನಿಮಗಿರ್ಲಿ ಅಂತ ಹೇಳಿ ಬಿಟ್ಟೇವಿ. ವಿಷಯ ನಾನು ಹಿಡ್ಕೊಂಡಿನಿ. ಯಾಕಂತ ಕೇಳಿದ್ರೆ ಅದೇ ಸಂದಿನೊಳಗೆ ಮಾತಾಡಿದ್ರ ಸ್ತೋತ್ರ ಮಾತು ಜಾಸ್ತಿ ಆಗ್ತಾವ. ನಾನು ವಿಷಯ ಅಷ್ಟೇ ಹಿಡ್ಕೊಂಡು ಬಿಟ್ಟಿನಿ. ಈಗ ಹೇಳ್ತೀನಿ ನಾನು. ಹೆಂಗ್ ಹೇಳ್ತೀನಿ, ಹೆಂಗಪ್ಪ ಅಂತ ಕೇಳಿದ್ರ, ಕೊಲ್ಲಿಪಾಕಿ ಸೋಮನಾಥ ಲಿಂಗದೊಳಗಿಂದ ನನ್ನ ಅಪ್ಪ ರೇವಣ ಸಿದ್ಧ ಹುಟ್ಟಿ ಬಂದ. ರೇವಣ ಸಿದ್ಧ ಹುಟ್ಟಿ ಬಂದಾನ. ಸಿದ್ಧ ಹುಟ್ಟಿ ಬಂದು ಸಂಚಾರ ಮಾಡ್ಕೋತ ಎಲ್ಲಿ ಹೋದತ್ತ ಕೇಳಿದ್ರೆ ಸೊನ್ನಲಿಗೆ ಎಂಬ ಊರಿಗೆ ಹೋದ. ಹೌದು, ಸೊನ್ನಲಿಗೆ ಎಂಬ ಊರಿಗೆ ಹೋಗಿ ಮೊರಡಿಯ ಮುದ್ದಗೌಡ ಸುಗ್ಗಲ ದೇವಿ ಮನೆ ಮುಂದೆ ನಿಂತು ಭವತಿ ಭಿಕ್ಷೆ ಅಂತ ಹೇಳ್ತೇಳಿ ಭಿಕ್ಷೆ ಬೇಡದ. ಅವಾಗ ಸುಗ್ಗಲ ದೇವಿ ಭಿಕ್ಷೆ ತಗೊಂಡು ನೀಡಿದಳು. ಹೌದು, ರೇವಣ ಸಿದ್ಧ ಭಿಕ್ಷೆ ತಗೊಂಡು ಸುಗ್ಗಲ ದೇವಿ ಗರ್ಭಕ್ಕೆ ಕೈ ಹಚ್ಚಿ ಹೇಳ್ತಾನ. ಏನತ್ತ, ಯವ್ವ ನಿನ್ನ ಹೊಟ್ಟಿಲೆ ಜಗ ಬೆಳಗುವಂತ ಮಗ ಹುಟ್ಟಿ ಬರ್ತಾನ ಅಂತ ಹೇಳ್ದ ನನ್ನ ಅಪ್ಪ ರೇವಣ ಸಿದ್ಧ. ಅವಾಗ ಹೆಣ್ಮಗಳು ನಗಲಕ್ಕತ್ತಳು. ಹೌದು, ಯಾಕಪ್ಪ ನಗಲಕ್ಕತ್ತಳು. ಅವಾಗ ಯಾಕೆ ನಗಲಕ್ಕತ್ತಳು, ಯಾಕ ಸುಗ್ಗಲ ದೇವಿಗೆ 60 ಮುಗಿದು 70 ವಯಸ್ಸು ನಡೆದಾವ. ಹೌದು, ತೊಗಲಿ ಎಲ್ಲ ಜೋತ್ ಬಿದ್ದಾವ, ವಯಸ್ಸಾಗ್ಯಾವ, ಮುದಿಕೆ ಆಗ್ಯಾಳ. ಕುಲಕರು ನಗಲಕ್ಕತ್ತಳು. ಅವಾಗ ರೇವಣ ಸಿದ್ಧಗತ್ತಾಳ. ಏನತ್ತ, ಯಪ್ಪ ನಾ ಮುದಿಕ್ಕಾಗಿನೋ, ಹೌದು ಇನ್ನೆಲ್ಲಿ ಹಡಿತೀನೋ ರೇವಣ ಸಿದ್ಧ ಅಂದಳು. ಅವಾಗ ನನ್ನ ಪತಾನ, ತಾಯಿ ಹೌದು, ಯಾವಾಗ ನನ್ನ ಹಸ್ತ ಸ್ಪರ್ಶ ನಿನ್ನ ಗರ್ಭಕ್ಕಾಗ್ಯದಂದ ಬಳಕ ನಿನ್ನ ಹೊಟ್ಟಿಲೆ ಜಗ ಬೆಳಗುವಂತ ಮಗ ಹುಟ್ಟಿ ಬರ್ತಾನ ಅಂತ ಹೇಳಿ ನನ್ನ ಅಪ್ಪ ರೇವಣ ಸಿದ್ಧ ಹೇಳಿ ಹೋದ. 9 ತಿಂಗಳ 6 ದಿವಸಕ್ಕೆ ಸೊಲ್ಲಾಪುರದ ಸಿದ್ದರಾಮೇಶ್ವರ ಹುಟ್ಟಿ ಬಂದ ರೇವಣ ಸಿದ್ಧನ ಆಶೀರ್ವಾದದಿಂದ. ಹೌದು, ಇಲ್ಲಿ ಸಿದ್ಧ ಸಂಪ್ರದಾಯ ಹೆಚ್ಚಿಗಾಯ್ತು. ಆಯ್ತು, ನಿಮ್ಮ ಶರಣರಲ್ಲಿ 10 ಸ್ಪರ್ಶ ಮಾಡಿ 70 ವರ್ಷದ ಮುದುಕಿ ಗರ್ಭವತಿ ಮಾಡ್ಯಾರ. ಹೇಳ್ರಿ
ಬೇಕಲ್ರಿ ಸರ್ ಇದೇ ರೇವಣ ಸಿದ್ಧನೇ ಹಾ ಮತ್ತೆ ಸಂಚಾರ ಮಾಡ್ಕೊತ ವೀಟ ಎಂಬ ಊರಿಗೆ ಹೋಗಿದ್ರು ವೀಟ ಎಂಬ ಊರಾಗ ಒಂದು ಘಾತ್ ಆಗಿತ್ತು. ಏನಾಗಾತ? ಅಲ್ಲಿ ಒಂದು ಕೂಸು ಸತ್ತಿತ್ತು. ಹಾ ಇಡೀ ಊರಿ ಅಳ್ಳಕತ್ತಿತ್ತು. ಹೌದು, ಅವತ್ತೇ ಹುಟ್ಟಿದ ಕೂಸು ಸತ್ತಿತ್ತು. ಹಾ ರೇವಣ ಸಿದ್ರ ಅಲ್ಲಿ ಹೋದ್ರು ಹೋಗಿ ಎತ್ತಾರ ಏನತ್ತ? ಯಪ್ಪ ಹಾ ಇವತ್ತೇ ಹುಟ್ಟಿದ ಕೂಸು ಸತ್ತದ. ಅವ್ರ ಅವ್ವಪ್ಪ ಅಳಲೆಕ್ಕ, ಹೌದು, ಅವ್ರ ಆಯಿ ಮುತ್ತೆ ಅಳಲೆಕ್ಕ, ಅವ್ರ ಫ್ಯಾಮಿಲಿ ಅವ್ರ ಅಳಲೆಕ್ಕ, ಅವ್ರ ಕುಟುಂಬದವ್ರ ಅಳಲೆಕ್ಕ, ಹಾ ಇಡೀ ಊರಿಗೂರಿ ಅಳ್ಳಕತ್ತದಲ್ಲ. ಯಾಕೆ ಅಳ್ಳಕತ್ತದ ಅಂತ ಕೇಳದ ನನ್ನ ಅಪ್ಪ ರೇವಣ ಸಿದ್ಧ. ಹೌದು, ಅವಾಗ ಅಲ್ಲಿರ್ತಕ್ಕಂಥ ಮಂದಿ ಹೇಳ್ತಾದ, ಏನತ್ತ? ಯಪ್ಪ ಹಾ ಈ ಕೂಸಿನ ಸಲುವಾಗಿ ಇಡೀ ಊರಿಗೂರೇ ಯಾಕೆ ಅಳ್ಳಕತ್ತದ ಅಂತ ಕೇಳಿದ್ರ, ಯಾಕ್ರಿ? ಈ ಕೂಸಿನ ತಾಯಿ ತಂದಿಗೆ ವರ್ಷ ಒಂದು ಕೂಸು ಹುಟ್ಟುತ್ತದ ಸಾಯ್ತದ. ಹೌದು, ಹೆಂಗ್ರಿ? ವರ್ಷ ಒಂದು ಕೂಸು ಹುಟ್ಟುತ್ತದ ಸಾಯ್ತದ. ಹೌದು, ಹಿಂಗ 6 ಕೂಸುಗಳು ಸತ್ತಾವ. ಈ ಸತ್ಯದ ಕೂಸು 7ನೇದೈತಿ. ಅದಕ್ಕೆ ಇಡೀ ಊರಿಗೂರೇ ದುಃಖ ಆಗ್ಯದ, ಅದಕ್ಕೆ ಅಳ್ಳಕತ್ತದ ಅಂದ ಕೂಡಲೇ ಅವಾಗ ರೇವಣ ಸಿದ್ಧ ಹೇಳ್ತಾನ, ಯಾನ್ ಹೇಳ್ದಪ್ಪ? ಅಳಬ್ಯಾಡ್ರಿ, ಸತ್ಯದ ಕೂಸಿಗೆ ನಾ ಜೀವ ಮಾಡ್ತೀನಂದ ನನ್ನ ಅಪ್ಪ ರೇವಣ ಸಿದ್ಧ. ಹೌದು, ಏನಂದ? ಸತ್ಯದ ಕೂಸಿಗೆ ನಾ ಜೀವ ಮಾಡ್ತೀನಂದ. ಹೌದು, ಎಲ್ಲಾರು ಅಳಾದ ನಿಂದ್ರಸಿದ್ರು. ಹೌದು, ಯಪ್ಪ ಜೀವ ಮಾಡತ್ತಂದ್ರು. ಅವಾಗ ರೇವಣ ಸಿದ್ಧ ಹೇಳ್ತಾನ, ಯಾನ್ ಹೇಳ್ದ? ಸತ್ಯದ ಕೂಸು ಬದುಕಬೇಕು, ಜೀವ ಆಗ್ಬೇಕಂದ್ರ ಸತ್ಯದ ಕೂಸಿಗೆ ಕಡ್ದು 7 ಭಾಗ ಮಾಡ್ಬೇಕಂತಂದ ನನ್ನ ಅಪ್ಪ ರೇವಣ ಸಿದ್ಧ. ಹೌದು, ಅವಾಗ ಮಂದಿ ಎತ್ತಾರ, ಏನಂದ್ರು? ಯಪ್ಪ ಇನ್ನ ರಕ್ತದ ಕಣ್ಣಿ ಅದ. ಹೌದು, ರಕ್ತದ ಮಾಂಸ ಅದ. ಈ ಕೂಸಿಗೆ ಕಡಿಯೋದರೆ ಹೆಂಗ, 7 ಭಾಗ ಮಾಡೋದರೆ ಹೆಂಗ, ನಮ್ಮ ಕೈಲಿ ಆಗಲ್ಲಕತ್ತರು. ಹೌದು, ಅವಾಗ ರೇವಣ ಸಿದ್ಧತಾನ, ಏನಂದ್ರಿ? ಸತ್ಯದ ಕೂಸು ಜೀವ ಆಗಬೇಕು, ಸತ್ಯದ ಕೂಸು ಬದುಕಬೇಕಂದ್ರ ಸತ್ಯದ ಕೂಸಿಗೆ ಕಡ್ದು 7 ಭಾಗ ಮಾಡಿದಾಗೆ ಜೀವ ಆಗ್ತದ ಹೇಳ್ದ. ಹೌದು, ಅವಾಗ ಯಾಕಾಗದ ಹೇಳಿ, ಕೂಸರ ಸತ್ತದ 7 ಭಾಗ ಮಾಡಿದ್ರೇನು, 14 ಭಾಗ ಮಾಡಿದ್ರೇನು? ಏನು? ಸತ್ಯದ ಕೂಸಿಗೆ ಕಡ್ದು 7 ಭಾಗ ಮಾಡ್ಬೇಕಂತ ಹೇಳಿ ಸತ್ಯದ ಕೂಸಿಗೆ ಕಡ್ದು 7 ಭಾಗ ಮಾಡಿದ್ರು. ಮೊದಲು ಸತ್ತಿರ್ತಕ್ಕಂಥ ಕೂಸುಗಳು ಎಷ್ಟು? 6. ಈಗ ಸತ್ಯದ ಕೂಸು ಎಷ್ಟನೇದದ? 7ನೇದು. ಕಡ್ದು ಎಷ್ಟು ಭಾಗ ಮಾಡ್ಯಾರ? 7. ಒಂದೊಂದು ಭಾಗದಿಂದ ಒಂದೊಂದು ಮಕ್ಕಳಿಗೆ ಜೀವ ಮಾಡ್ಯಾನ ನಪ್ಪ ರೇವಣ ಸಿದ್ಧ. ರೇವಣ ಸಿದ್ಧ ಮಾಡಿರ್ತಕ್ಕಂಥ ಪವಾಡ ಹಿಂಗೈತಿ. ಅದಕ್ಕ ಹೆಚ್ಚಿಗೆ ಮಾತುಗಳನ್ನಾಡಲಾರ್ದೆ ಅವರು 2 ಪ್ರಶ್ನೆಗಳನ್ನು ಕೇಳ್ಯಾರ ನನಗ. ಅವ್ರು ಏನಪ್ಪ ಪ್ರಶ್ನೆ? ಏನ್ ಪ್ರಶ್ನೆ ಕೇಳ್ಯಾರ ಅಂತ ಕೇಳಿದ್ರ, ಒಬ್ಬ ರಾಜ ಕುರಿ ಕಾಯ್ತಕ್ಕಂತ ಕುರುಗಾರನ ಬಲ್ಯಕ್ ಹೋಗಿ ನೀರ್ ಕೇಳ್ಯಾನ. ಅವ ಕುರುಗಾರ ನೀರ್ ಕೊಟ್ಟಾನ. ನೀರ್ ಕೊಟ್ಟ ಕೂಡಲೇ ರಾಜ ಒಂದು ಹೂವ ಕೊಟ್ಟಾನ. ಆ ಹೂವ ಕುರುಗಾರ ಕುರುಬ ಆ ಹೂವ ಯಾರಿಗ ಒಯ್ದು ಅರ್ಪಣ ಮಾಡ್ಯಾನ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಕೇಳ್ಯಾರಲ್ರಿ. ಇನ್ನೊಂದು ಪ್ರಶ್ನೆ ಕೇಳ್ಯಾರ ಅವ್ರು. ಇನ್ನೊಂದೇನಪ್ಪ? ಏನ್ ಪ್ರಶ್ನೆ ಅಂತ ಕೇಳಿದ್ರ, ನಾಗಮ್ಮ ಬಸಪ್ಪ. ಹೌದು, ನಾಗಮ್ಮ ಬಸಪ್ಪ ಅಂತಕ್ಕಂಥ ದಂಪತಿಗಳು ಒಬ್ಬ ಪವಾಡ ಪುರುಷಗ ನಡ್ಕೋತಿದ್ರು. ಮುಂದೆ ಏನಾಯ್ತು ಅಂತ ಕೇಳಿದ್ರ, ಮಳಿ ಗಾಳಿ ಚಳಿ ಹೊಳಿ ಎಲ್ಲ ಹರ್ಕೋತ ಹೊಂಟಿತ್ತು. ಅಂತ ಸಮಯದೊಳಗೆ ಹೋಗಿ ಅವನಿಗೆ ನಡ್ಕೊಂಡು ಬಂದ್ರು. ಅವ್ರ ಭಕ್ತಿಗೆ ಮೆಚ್ಚಿ ಆ ಪವಾಡ ಪುರುಷ ಏನ್ ಮಾಡೋದಂತ ಕೇಳಿದ್ರ, ಅವ್ರು ಎಲ್ಲಿ ಇದ್ರು ನೋಡು ಅಲ್ಲೇ ಬಂದು ವಾಸ ಮಾಡ್ಯಾನ. ಅವ ಪವಾಡ ಪುರುಷ ಯಾರು ಅಂತಕ್ಕಂಥದ್ದು ಕೇಳ್ಯಾರು. ಇನ್ನೊಂದು ಪ್ರಶ್ನೆ ಕೇಳ್ಯಾರ. ಆ ಪ್ರಶ್ನೆ ಕನ್ಸರ್ ನನಗ ಗೊತ್ತಿಲ್ಲ. ಇದೇನು ಪ್ರಶ್ನೆ ಕೇಳಲ್ಲ. ಒಬ್ಬ ರಾಜ ಒಬ್ಬ ಕುರಿ ಕಾಯ್ತಕ್ಕಂತ ಹುಡುಗ ಹೂವ ಕೊಟ್ಟನಲ್ಲ, ಆ ಹೂವ ಯಾರಿಗ ಅರ್ಪಣೆ ಮಾಡ್ಯಾನ ಅಂತ ಕೇಳಿದ್ರ, ಕುರಿಗಾರರು ಹಿಂದ ಕೊಂಬಳಿ ಜಾಡಿ ಅಂತ ಹಾಕೋತಾರ, ಹಿಂದ ಹಾಕೋತಾರ. ಕುರಿ ಕಾಯ್ತಕ್ಕಂತ ಕುರಿಗಾರರಿಗೆ ಗೊತ್ತಿರ್ತದ. ಇಲ್ಲಿ ಮರಿ ಹಾಕೊಂಡು ಹೋಗ್ತಿದ್ರು. ಕಂಬಳಿ ಟೆಪ್ಗೆ ಮಾಡಿ ಇಲ್ಲಿ ಮರಿ ಹಾಕೊಂಡು ಹೋಗ್ತಿದ್ರು. ಆ ಕುರಿ ಕಾಯ್ತಕ್ಕಂತ ಕುರುಬರು ಹುಡುಗ ಆ ಹೂವ ಯಾರಿಗ ಅರ್ಪಣೆ ಮಾಡ್ಯಾನ ಅಂತ ಕೇಳಿದ್ರ, ಹಿಂದೆ ಇರ್ತಕ್ಕಂಥ ಮರಿಗ ಅರ್ಪಣೆ ಮಾಡಿ. ನೀವು ಕೇಳಿರ್ತಕ್ಕಂಥ ಹಿಂಗ್ ಖುಲ್ಲ ಐತಿ. ಹಿಂದ ಕುರಿ ಮರಿ ಏನಿತ್ತಲ್ಲ, ಆ ಕುರಿ ಮರಿಗೆ ಆ ಹೂವ ಅರ್ಪಣೆ ಮಾಡ್ಯಾನ. ನೀವು ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಕನ್ಸರ ಹಿಂಗ ಖುಲ್ಲ ಐತಿ. ಅದಕ್ಕೆ ಇನ್ನೊಂದು ಏನು ಕೇಳಿರಲ್ಲ, ಅದು ನನಗ ಗೊತ್ತಿಲ್ಲ, ಸಿಕ್ಕಿಲ್ಲ. ಅದ್ರಾಗೇನು ಬರ್ತೈತಿ ಅಂದ್ರೆ ಬರ್ದ ತಿಳ್ಬೇಕು, ಇಲ್ಲಂದ್ರೆ ಇಲ್ಲ ತಿಳ್ಬೇಕು. ಮುಂದಿನ ಸಂದಿಗೆ ಅವ್ರು ಹೇಳ್ತಾರ ಅದು ಒಂದ್ಸರು. ಅದಕ್ಕಿರ್ಲಿ, ಅವರು 2 ಪ್ರಶ್ನೆ ಕೇಳ್ಯಾರ. ಈ ಅಫ್ಜಲ್ಪುರದವ್ರನ್ನ 2 ಪ್ರಶ್ನೆ ಕೇಳಿರ್ತೇಳಿ ದೈವದವ್ರು ಟಾಳಿ ಕೊಟ್ರ ಕೇಳುದು. ಅವ್ರಿಗೆ 2 ಪ್ರಶ್ನೆ ಕೇಳ್ತೀನಿ. ಟಾಳಿ ಅಲ್ಲ ತುಮಿ ಬೋಲಾ. ಕೇಳಬಹುದು, ಹೇಳಬಹುದು.
ಇದು ಆನ್ಸರ್ ಕರೆಕ್ಟ್ ಐತಿಲ್ರಿ ಇದು ಹಾ ಸಾಕು 4 ಮಂದಿ ಹೊಂದಂದ್ರ ಸಾಕು ಸರ್ ಅವ್ರು ಹಂಗ ಹತ್ತಿರ್ತಾರ ಅವ್ರು ಹಾ. ಅವ್ರು ತಗೊಂಡ್ ಹೋದ್ರ ನಾವೇನ್ ಮಾಡೋರು ಪುಸ್ತಕ ಬಾಳ ಓದಿರ್ತಾರ ಅವ್ರು ಹೌದು ಅವ್ರ ಪುಸ್ತಕಗಳು ತಗೊಂಡ್ ನಾವೇನ್ ಮಾಡೋದ 4 ಮಂದಿ ಹೊಂದಂದಾರ ಹಿಂದಕ್ಕ ಆ ಕಂಪ್ಲೀಟ್ ಟೆಪಿ ಅಂತೇಳಿ ಮಾಡ್ತಿದ್ರು ಇಲ್ಲಿ ಹಿಂದ್ ಮರಿ ಹಾಕೊಂಡು ಹೋಗ್ತಿದ್ರು ಕುರಿ ಕಾಯ್ತಕ್ಕಂತ ಹಿರಿಯರಿಗೆ ಗೊತ್ತದ ಅದು ಗೊತ್ತದ ಅದೇ ಹೂವ ಕುರಿಗಾರ ಹಿಂದ ಆ ಮರಿಗೆ ಅರ್ಪಣೆ ಮಾಡ್ಯಾನ ಅಂತಕ್ಕಂಥದ್ದು ಉತ್ತರ ಹಿಂಗ ಖುಲ್ಲ ಐತಿ ಹೌದು ಅದಕ್ಕ ಅವ್ರಿಗೆ ಏನು ಪ್ರಶ್ನೆ ಕೇಳೋದು ಕೇಳಿದ್ರ ಏನಪ್ಪ ಹಾಲು ಮತದೊಳಗ ಹಾ ಹಾಲು ಮತದೊಳಗ ಹೌದು ಒಬ್ಬ ಕುರಿ ಕಾಯ್ತಕ್ಕಂತ ಹುಡುಗ ಕುರಿ ಕಾಯ್ತಕ್ಕಂತ ಹುಡುಗನ ಮೈಯಾಗ ಒಬ್ಬಕ್ಕೆ ದೇವಿ ಬರ್ತಿದಳು ಹೌದು ದೇವಿ ಬರ್ತಿದಳು ಹಾ ಆ ದೇವಿ ಬಂದ ಕೂಡಲೇ 4 ಮಂದಿ ಹಿರಿಯರಂದ್ರು ಏನಂದ್ರು ಇವ ಸುಮ್ಮ ಮಾಡ್ಲಕತ್ತನಂತ ಹೇಳಿ ಹೇಳಿ ಅವನಿಗೆ ಪರೀಕ್ಷೆ ಮಾಡ್ಬೇಕಂತ ಹೇಳಿ ಹೇಳಿ ಆ ದೇವಿ ಏನಿದ್ರಲ್ಲ ಹಾ. ಆ ದೇವಿ ಮಗಲಾಗಿ ಕೆಲವೊಂದು ವಸ್ತುಗಳನ್ನು ಮುಚ್ಚಿಟ್ರು ಹೌದು ಆ ವಸ್ತುಗಳ ಮುಚ್ಚಿಟ್ರು ಹಾ. ಆ ಹುಡುಗನ ಮೈಯಾಗ ಬಂದಿರತಕ್ಕಂತ ದೇವಿ ಬಂದು ಆ ವಸ್ತುಗಳು ಏನು ಮುಚ್ಚಿಟ್ಟಾರಲ್ಲ ಆ ವಸ್ತುಗಳಿಗೆ ಆ ಹುಡುಗ ತೋರ್ಸ್ಯಾದ ಹೌದು ಆ ಹುಡುಗನ ಮೈಯಾಗ ಬಂದಿರತಕ್ಕಂತ ಆ ದೇವತೆ ಯಾರು ಯಾರು ಆ ವಸ್ತುವಿನ ಹೆಸರೇನು ಆ ವಸ್ತುವಿನ ಹೆಸರೇನು ಹಾ ಆ ಹುಡುಗನ ಮೈಯಾಗ ಬಂದಿರತಕ್ಕಂತ ದೇವಿ ಯಾರು ಹೌದು ಆ ವಸ್ತು ಏನು ಮುಚ್ಚಿಟ್ಟಾರಲ್ಲ ಹೌದು ಆ ವಸ್ತು ಏನೇನಿದ್ದು ಅಂತಕ್ಕಂಥದ್ದು ಹಿಂಗ ಒಂದು ಪ್ರಶ್ನೆ ಐತಿ ಹೌದು ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತ ಕೇಳಿದ್ರ ಏನಪ್ಪ ಆ ಕೊಲ್ಲಾಪುರ ಮಾಯಿ ನವಕೋಟಿ ಸಿದ್ಧರನ್ನ ಏನು ಬಂದಿಖಾನಿ ಒಳಗ್ ಹಾಕಿದಳು ಹೌದು ಬಂದಿಖಾನಿ ಹಾಕಿದಳು ಹಾ. ಅಂತ ನವಕೋಟಿ ಸಿದ್ಧರನ್ನ ಬಂದಿಖಾನಿ ಒಳಗ್ ಹಾಕಿರ್ತಕ್ಕಂತ ಕೊಲ್ಲಾಪುರ ಮಾಯಿ ಒಬ್ಬ ಹಾಲು ಮತದ ಸಿದ್ಧನ ಗುಡಿ ಕಟ್ಟ್ಯಾಳ ಹೌದು ಆ ಸಿದ್ಧನ ಗುಡಿ ಯಾವುದು ಅಂತಕ್ಕಂಥ ಯಾವ ಸಿದ್ಧನ ಗುಡಿ ಅಂತಕ್ಕಂಥದ್ದು ಇದೊಂದು ಪ್ರಶ್ನೆ ಐತಿ ಹೌದು. ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಆಡಲಾರ್ದೆ ಹಾ. ಒಂದು ಖ್ಯಾಲಿ ಆಡಿ ನಮ್ಮ ಉಭಯ ತಂಡದವರಿಗೆ ಪಾಳಿ ಹೋಗ್ತದೆ ಸಭಾ ಶಾಂತತೆಯಿಂದ ಆಲಿಸಬೇಕಾಗಿ ವಿನಂತಿರುತ್ತದೆ ಓಕೆ